ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪರ್ಚೇಸ್ ಮಾಡಿದಂತಹ ಮೀಶೋ ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀನಿ. ಎಲ್ಲ ಸ್ಯಾರಿಗಳು ಕೂಡ 300 ಇಂದ 700 ರೇಂಜ್ ಅಲ್ಲೇ ಇದೆ. ಬಟ್ ಎಲ್ಲದೂ ಬ್ಯೂಟಿಫುಲ್ ಆಗಿ ಒಳ್ಳೆ ಮೆಟೀರಿಯಲ್ ಅಲ್ಲೇ ಬಂದಿದೆ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಯಾವ್ಯಾವ ಸ್ಯಾರಿದು ರೇಟ್ ಎಲ್ಲ ಎಷ್ಟು, ಯಾವ್ಯಾವ ತರ ಕಲರ್ ಕಾಂಬಿನೇಷನ್ಸ್ ಇದೆ, ಎಷ್ಟು ಕಲರ್ಸ್ ಇದೆ, ಮತ್ತೆ ನಾನ್ ವೇರ್ ಮಾಡಿರೋ ಅಂತ ಸ್ಯಾರಿ ಕೂಡ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ, ಎಷ್ಟು ರೇಟು ಅನ್ನೋದೆಲ್ಲ ಗೊತ್ತಾಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮೀಶೋದಲ್ಲಿ ಇಷ್ಟು ಕಡಿಮೆ ರೇಟ್ ಅಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಸ್ಯಾರಿ ಸಿಗುತ್ತಾ ಅನ್ನೋದೇ ಕನ್ಫ್ಯೂಸ್ ಆಗಿ ಹೋಗುತ್ತೆ. ಎಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಬನ್ನಿ ವೆಯ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅರ್ಪಿತಾ ಹೇಮಂತ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ ಒಂದಷ್ಟು 500, 700, 800 ಅದೇ ರೇಂಜ್ ಅಲ್ಲಿ ಒಂದಷ್ಟು ಸ್ಯಾರಿಗಳನ್ನ ತರಿಸಿದ್ದೆ. 20 ರಿಂದ 30 ಸ್ಯಾರಿಗಳಿದೆ. ಒಂದೊಂದು ವಿಡಿಯೋದಲ್ಲಿ ನಾನು ಒಂದು 10 ರಿಂದ 12 ಸೀರೆಗಳನ್ನ ತೋರಿಸ್ತೀನಿ. ಹಾಗಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ 3 ಮಾಡಿರ್ತೀನಿ ಪಾರ್ಟಿಷನ್. ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಎಲ್ಲಾ ಸ್ಯಾರಿಗಳದ್ದು ಫುಲ್ ಡೀಟೇಲ್ ಸಿಗುತ್ತೆ. ಯಾವ್ಯಾವ ಸ್ಯಾರಿ ಇದೆ, ಎಷ್ಟೆಷ್ಟು ರೇಟ್ ಅದ್ರದ್ದು, ಮತ್ತೆ ಕಲರ್ಸ್ ಯಾವ್ಯಾವ್ದು ಅವೈಲೇಬಲ್ ಇದೆ ಎಲ್ಲದೂ ಶೇರ್ ಮಾಡಿರ್ತೀನಿ. ಮತ್ತೆ ಅದನ್ನ ಆದ್ರೆ ಡ್ರೇಪ್ ಮಾಡು ಕೂಡ ಫೋಟೋನ ಅಥವಾ ವಿಡಿಯೋನ ಶೇರ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಅದೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಯಾರಿ ನೋಡಿ, ಇದು ಲೈಟ್ ಪರ್ಪಲ್ ಮತ್ತೆ ಡಾರ್ಕ್ ಪರ್ಪಲ್ ಎರಡೂ ಕಲರ್ ಮಿಕ್ಸ್ ಆಗಿ ಬಂದಿರುವಂತದ್ದು. ಜಾರ್ಜೆಟ್ ತರ ಮೆಟೀರಿಯಲ್ ಬಂದಿದೆ ನೋಡಿ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ, ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ತುದಿಯಲ್ಲಿ ನೋಡಿ ಈ ತರ ಲೇಸ್ ಕೊಟ್ಟಿದ್ದಾರೆ. ಈ ತರ ಲೇಸ್ ಕೊಟ್ರೆ ಒಂಥರ ಗ್ರ್ಯಾಂಡ್ ಲುಕ್ ಬರುತ್ತೆ ಸ್ಯಾರೀಸ್ಗೆಲ್ಲ. ಇನ್ನ ನೀವ್ ಇದ್ರಲ್ಲಿ ಬ್ಲೌಸ್ ಪೀಸ್ ನೋಡೋದಿದ್ರೆ ಪ್ಲೈನ್ ಪೀಸ್ ಬಂದಿದೆ, ಮತ್ತೆ ಅದರಲ್ಲಿ ಸ್ವಲ್ಪ ಬುಟ್ಟ ಡಿಸೈನ್ ಕೂಡ ಬಂದಿದೆ. ಇದನ್ನ ವೇರ್ ಮಾಡಿದ್ರೆ ಅಂತೂ ತುಂಬಾನೇ ರಿಚ್ ಲುಕ್ ಕೊಡುವಂತಹ ಸೀರೆ ಅಂತ ಹೇಳ್ಬೋದು. ಇದ್ರ ರೇಟ್ ಬಂದು ಸ್ಯಾರಿ ರೇಟ್ ಬಂದ್ರು 600 ಇದೆ. ತುಂಬಾನೇ ಚೆನ್ನಾಗಿದೆ ನೋಡಿ. ಇದನ್ನು ವೇರ್ ಸುಮ್ನೆ ಹಾಗೆ ಒಂಥರ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ನೀವು ಸಿಂಗಲ್ ಪಿನ್ ಮಾಡೋರ್ಗುನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಈ ರೀತಿ ಇದನ್ನ ಮಾಡಿ ಉಟ್ಕೊಳ್ಳೋರ್ಗುನು ಚೆನ್ನಾಗಿ ಕಾಣಿಸುತ್ತೆ. ನನ್ಗಂತೂ ಈ ಸೀರೆ ತುಂಬಾನೇ ಇಷ್ಟ ಆಯ್ತು. ಕ್ವಾಲಿಟಿನೂ 5 ಸ್ಟಾರ್ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿನು. ಮತ್ತೆ ಬ್ಲೌಸ್ ನೋಡಿ, ತೋರ್ಸಿದ್ನಲ್ಲ ಅವಾಗ್ಲೇನೆ, ಬುಟ್ಟ ಈ ರೀತಿ ಬಂದು ಹೀಗ್ ಬರುತ್ತೆ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಎಲ್ಲಾ ತರದ ಫಂಕ್ಷನ್ಸ್ಗೂ ಉಡ್ಬೋದು. ನೈಟ್ ರಿಸೆಪ್ಷನ್ ಗಳಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಈ ತರ ಸ್ಮಾಲ್ ಫಂಕ್ಷನ್ ಗಳಿದ್ರೆ ಅದಕ್ಕೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ಇನ್ ಕೇಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ಲಿಲ್ಲ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ನನ್ನ ಅಕೌಂಟ್ ಅಲ್ಲಿ ಲಿಂಕ್ ಅಂತ ಸ್ಯಾರಿ ವಿಡಿಯೋ ಇರುತ್ತಲ್ಲ ಅಲ್ಲ ಕೊಟ್ರೆ ಎಲ್ಲದ್ರದ್ದು ಆಟೋಮೆಟಿಕ್ ಲಿಂಕ್ ಸೆಂಡ್ ಆಗುತ್ತೆ. ಅಲ್ಲೇ ನೀವು ಪರ್ಚೇಸ್ ಮಾಡ್ಕೋಬಹುದು. ಇದು ಸಿಲ್ವರ್ ಕಲರ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಕಲರ್ ಆಪ್ಷನ್ ನೋಡೋದಿದ್ರೆ ಇದಲ್ದೇನೆ ಇನ್ನ 3 ಕಲರ್ಸ್ ಇದೆ. ಅಂದ್ರೆ ರಾಯಲ್ ಬ್ಲೂಗೆ ಪಿಂಕು, ಪರ್ಪಲ್ಗೆ ಯೆಲ್ಲೋ, ಮತ್ತೆ ಯೆಲ್ಲೋಗೆ ಪರ್ಪಲ್. ಆ ರೀತಿ ಸೀರೆ ತಗೋಬಿಡ್ತೀವಿ, ಲೈಟ್ ಬೆಳಕಲ್ಲಿ ಆತರ ಕಾಣಿಸ್ತಿದೆ, ಹೊರಗಡೆ ಬಂದ್ರೆ ಹೇಗೋ ಇದೆ ಅಂತ ಅನ್ಕೋತಿರ್ತೀರಾ. ಬಟ್ ನಾನು ಈ ವಿಡಿಯೋದಲ್ಲಿ ಎಲ್ಲಾ ಸ್ಯಾರಿಗಳನ್ನು ಒಂದ್ಸಲ ಹೊರಗಡೆ ಸನ್ಲೈಟ್ ಅಲ್ಲೂ ಕೂಡ ತೋರಿಸಿದೀನಿ ನೋಡಿ. ಸೇಮ್ ಅದೇ ತರ ಕಾಣಿಸ್ತಿದೆ. ನೆಕ್ಸ್ಟ್ ಸೀರೆಗೆ ಹೋಗೋಣ ಇವಾಗ. ನೋಡಿ, ಇದೊಂದು ಸ್ಯಾರಿ ಇದೆ. ಇದು ಸ್ವಲ್ಪ ಸಿಲ್ಕ್ ತರ ಮೆಟೀರಿಯಲ್ ಬರುತ್ತಲ್ಲ, ಆ ರೀತಿ ಮೆಟೀರಿಯಲ್ದು. ನಾನು ಈ ಸ್ಯಾರಿ ಬಂದಾಗ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಬಟ್ ರಿಸೀವ್ ಆದಾಗ ಇದ್ರ ಕ್ವಾಲಿಟಿ ಅಲ್ಲಿ, ಕಲರ್ ಕಾಂಬಿನೇಷನ್ ಆಗ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾ ತರದ ಏಜ್ ಗ್ರೂಪ್ ಅವರು ಇದನ್ನ ವೇರ್ ಮಾಡ್ಕೋಬಹುದು. ಡ್ರೇಪ್ ಮಾಡಿದ್ರೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆರೆಂಜ್ ಗೆ ಗ್ರೀನ್ ಕಾಂಬಿನೇಷನ್ ಬಂದಿದೆ. ಇದ್ರಲ್ಲಿ ನಿಮ್ಗೆ ಇನ್ನ 3 ಕಲರ್ಸ್ ಇದೆ. ಲೈಟ್ ಪರ್ಪಲ್ಗೆ ಡಾರ್ಕ್ ಪರ್ಪಲ್, ಆ ರೀತಿ ಅದು ಕೂಡ ತುಂಬಾ ಚೆನ್ನಾಗಿದಾವೆ ಕಲರ್ಗಳು. ಮೆಟೀರಿಯಲ್ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನ ನೀವು ಇದ್ರದ್ದು ಪಲ್ಲು ನೋಡೋದಿದ್ರೆ ನೋಡಿ, ಪಲ್ಲುನು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ. ಗ್ರ್ಯಾಂಡ್ ಪಲ್ಲು ಬರುತ್ತೆ. ಇನ್ನ ಬ್ಲೌಸ್ ಪೀಸುನು ಇಲ್ಲಿ ಅದೇ ಬಾರ್ಡರ್ ಬಂದು, ಮತ್ತೆ ಇಲ್ಲಿ ಚಿಕ್ಕ ಬುಟ್ಟ ಬಂದಿದೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿನು. ಅಂತೆ ಫಂಕ್ಷನ್ ಗಳಿಗೆಲ್ಲ ನೀವು ವೇರ್ ಮಾಡ್ಕೊಂಡ್ರೆ ನೀಟಾಗಿ ಬ್ಲೌಸ್ ನ ಸ್ಟಿಚ್ ಮಾಡಿಸಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ 500 to 550 ರೇಂಜ್ ಅಲ್ಲಿ ಈ ಸ್ಯಾರಿನು ಪರ್ಚೇಸ್ ಮಾಡಿದ್ದು. ತುಂಬಾ ಕ್ವಾಲಿಟಿ ನೋಡೋದಿದ್ರೆ ವೇರ್ ಮಾಡಿದ್ರೆ
ನಿಮ್ಗೆ ಈ ಬಜೆಟ್ ಒಂದು ಅನ್ಸಲ್ಲ, ಜಾಸ್ತಿ ದುಡ್ಡು ಸ್ಯಾರಿ ಅಂತ ಅನ್ಸುತ್ತೆ. ನೀವ್ ಇದನ್ನ ಗಿಫ್ಟಿಂಗ್ ಪರ್ಪೋಸಿಗಾದ್ರೂ ಯೂಸ್ ಮಾಡ್ಬೋದು. ಫಂಕ್ಷನ್ ಗಳಲ್ಲೆಲ್ಲ ಇದ್ದಾಗ ಅವರಿಗೆ ಉಡ್ಸಕ್ಕೆ ಅಂತ, ನಮ್ ಕಡೆ ಎಲ್ಲ ಮದ್ವೆಗಳಿದ್ದಾಗ ಉಡ್ಸಕ್ಕೆ ಅಂತ ಸೀರೆಗಳು ತಗೋತಾರಲ್ಲ, ಅಂತವ್ರೆಲ್ಲ ಇದನ್ನ ಪರ್ಚೇಸ್ ಮಾಡಿದ್ರೆ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಸೀರೆ ಅಂತ ಹೇಳ್ಬೋದು. ಇನ್ನ 2 ಕಲರ್ಸ್ ಇದೆಯಲ್ಲ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಬೇಕಿತ್ತು ಅಂತ ನಾನ್ ಪರ್ಚೇಸ್ ಮಾಡಿದೆ. ಕೂಡ ಸನ್ಲೈಟ್ ಅಲ್ಲಿ ಇಟ್ಕೊಂಡಿದೀನಿ ನೋಡಿ, ಅದೇ ಕಲರ್ ಇದೆ. ಇವಾಗ ನೆಕ್ಸ್ಟ್ ಸ್ಯಾರಿ ನೋಡೋಣ. ಮಲ್ಟಿ ಕಲರ್ ಸ್ಯಾರಿ ವಿತ್ ತುಂಬಾ ಗ್ರ್ಯಾಂಡ್ ವರ್ಕ್ ಇರುವಂತಹ ಬ್ಲೌಸ್ ಪೀಸು. ಇದು ನಿಮ್ಗೆ ಬ್ಲೌಸ್ ಪೀಸ್ ಬರುತ್ತೆ ನೋಡಿ, ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ಈ ಥ್ರೆಡ್ ವರ್ಕುನು ಅಷ್ಟೇನೆ ತುಂಬಾನೇ ಗ್ರ್ಯಾಂಡ್ ಆಗಿದೆ. ನೋಡೋಣ ನೋಡಿ, ಸ್ಯಾರಿ ಕೆಳಗಡೆ ನಿಮಗೆ ಬ್ಲಾಕ್ ಕಲರಿಗೆ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಈ ತರ ನಿಮಗೆ ಕಟ್ ವರ್ಕ್ ಬರುತ್ತೆ ಎಡ್ಜ್ ಅಲ್ಲಿ, ಮತ್ತೆ ಈ ತರ ವರ್ಕ್ ಕೂಡ ಮಾಡಿದ್ದಾರೆ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ನೀವು ಅಮ್ಮ ಮಗಳು ಬೇಕಿದ್ರೆ ಮಕ್ಳುಗಳಿಗೆಲ್ಲ ಸ್ಕರ್ಟ್ ಹೊಲ್ಸ್ಕೋಬಹುದು, ಫ್ರಾಕ್ ಹೊಲ್ಸ್ಕೋಬಹುದು. ಮತ್ತೆ ಅಮ್ಮ ಮದರ್ ಇರ್ತಾರಲ್ಲ, ಅವ್ರು ಹಾಗೆ ಉಟ್ಕೊಂಡ್ರು ಚೆನ್ನಾಗಿರುತ್ತೆ. ಅಮ್ಮನೂ ಹೊಲ್ಸ್ಕೋಬಹುದು, ಯಾಕೆಂದ್ರೆ 5 ಮೀಟರ್ ಇರುತ್ತೆ ಸ್ಯಾರಿ. ಹಾಗಾಗಿ ಮೆಟೀರಿಯಲ್ ತುಂಬಾ ಚೆನ್ನಾಗಿರುತ್ತೆ, ಜಾರ್ಜೆಟ್ ಆಗಿರೋದ್ರಿಂದ ಕಲರ್ ಕೂಡ ಶೇಡ್ ಆಗಲ್ಲ, ಮತ್ತೆ ಸಾಫ್ಟ್ ಆಗಿರುತ್ತೆ ಉಟ್ಕೊಳಕ್ಕೆ. ಪ್ಲೈನ್ ಸ್ಯಾರಿ ನೋಡಿ, ಎಲ್ಲಿ ಉಟ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ್ ಬರುತ್ತೆ, ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ, ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಎಲ್ಲಾ ತರದ ಇವೆಂಟ್ಸ್ಗೂ ಯೂಸ್ ಮಾಡ್ಬೋದು ನೀವು. ಸ್ಮಾಲ್ ಫಂಕ್ಷನ್ಸ್ ಗಾಗಿರ್ಲಿ ಅಥವಾ ಕಾಲೇಜ್ ಫಂಕ್ಷನ್ ಗಳಿಗಾಗಿರ್ಲಿ, ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿ ರೇಟು ಬಂದು 450 to 500 ರೇಂಜ್ ಎಲ್ಲ ಇದೆ. ಮತ್ತೆ ಇದರಲ್ಲಿ ತುಂಬಾನೇ ಕಲರ್ಸ್ ಇದೆ, 5 to 6 ಕಲರ್ಸ್ ಇದೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ಆರ್ಡರ್ ಮಾಡ್ಕೊಳ್ಳಿ. ಬಟ್ ಮೆಟೀರಿಯಲ್ ನೋಡೋದಿದ್ರೆ ತುಂಬಾನೇ ಚೆನ್ನಾಗಿದೆ. ಕ್ಯಾಶ್ ಆನ್ ಡೆಲಿವರಿ ಕೊಟ್ರೆ ಒಂದು 50 ರುಪೀಸ್ ಜಾಸ್ತಿ ಆಗುತ್ತೆ. ಫೋನ್ ಪೇ, ಗೂಗಲ್ ಪೇ ಆ ರೀತಿ ಮೊದ್ಲೇ ಫೋನ್ ಪೇ ಗಳನ್ನ ಮಾಡ್ಕೊಂಡ್ರೆ 50 ರುಪೀಸ್ 60 ರುಪೀಸ್ ಆ ರೀತಿ ಕಡಿಮೆ ಆಗುತ್ತೆ. ಯಾವ್ದೇ ರೀತಿ ಮೋಸ ಇರಲ್ಲ. ಮತ್ತೆ ರೀಫಂಡ್ ನಿಮ್ಗೆ ಮಾಮೂಲಿ ಯಾವ ಅಕೌಂಟಿಗೆ ಕೇಳ್ತೀರಾ ಅದೇ ಅಕೌಂಟಿಗೆ ಬರುತ್ತೆ. ನೀವು ಇಟ್ಕೋತೀರಾ ಅಂತ ಅಂತಂದ್ರೆ ಆಲ್ಮೋಸ್ಟ್ ಫೋನ್ ಪೇನೆ ಮಾಡ್ಕೋಬೇಡಿ, ಯಾಕೆಂದ್ರೆ 60 to 70 ರುಪೀಸ್ ಸೇವ್ ಆಗುತ್ತೆ ಒಂದೊಂದ್ ಸ್ಯಾರಿಗಳಿಗೆ. ನೆಕ್ಸ್ಟ್ ಸ್ಯಾರಿ ನೋಡೋಣ. ಇದಂತೂ ತುಂಬಾನೇ ವೈರಲ್ ಆಗಿರುವಂತಹ ಸ್ಯಾರಿ, ತುಂಬಾ ಜನ ನೋಡಿರ್ತೀರಾ ಈ ಸ್ಯಾರಿನ. ನಾನು ನೋಡೋಣ ಹೇಗಿರುತ್ತೆ ಅಂತ ತರಿಸ್ದೆ. ಬಟ್ ಇದನ್ನ ನಾನು 650 to 700 ರುಪೀಸಿಗೆನೆ ಆರ್ಡರ್ ಮಾಡಿದ್ದು. ಹಾಕಿರ್ತೀನಿ ನೋಡಿ ಪಕ್ಕದಲ್ಲೇ ಫೋಟೋನ. ತುಂಬಾ ಚೆನ್ನಾಗಿ ಬಂದಿದೆ ಸ್ಯಾರಿ, ಕ್ವಾಲಿಟಿ ಆಗಿರ್ಲಿ, ಮತ್ತೆ ಈ ತುದಿಯಲ್ಲಿರುವ ಕಟ್ ವರ್ಕ್ ಆಗಿರ್ಲಿ, ಈ ಲೇಸ್ ಮೆಟೀರಿಯಲ್ ಆಗಿರ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ. ಇದ್ರಲ್ಲೂ ನಿಮ್ಗೆ 2-3 ಕಲರ್ ಸಿಗುತ್ತೆ. ಬಟ್ ಈ ಕಲರ್ ತುಂಬಾ ಚೆನ್ನಾಗಿದೆ, ಮತ್ತೆ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಅಂತ ಈ ಕಲರ್ ಪರ್ಚೇಸ್ ಮಾಡಿದೀವಿ ನೋಡಿ. ಮಲ್ಟಿ ಕಲರ್ ಗೋಲ್ಡ್ ಮತ್ತೆ ಒಂಥರ ರಾಮ ಗ್ರೀನ್ ಮಿಕ್ಸ್ ಆಗುತ್ತಲ್ಲ, ಆ ರೀತಿ ಇರುತ್ತೆ. ಡ್ರೇಪ್ ಮಾಡ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಪಕ್ಕದಲ್ಲಿ ಯಾರಾದ್ರೂ ವೇರ್ ಮಾಡಿರೋದನ್ನ ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಕೊಂಡ್ರೆ ರೆಫರೆನ್ಸಿಗೆ ಚೆನ್ನಾಗಿರುತ್ತೆ ನೋಡಿ. ಈ ಸ್ಯಾರಿದು ಬ್ಲೌಸ್ ನೋಡೋದಿದ್ರೆ ಕಡಿಮೆ ರೇಟ್ ಆಗಿರೋದ್ರಿಂದ ಈ ತರ ನಾರ್ಮಲ್ ಈ ಬ್ಲೌಸ್ ಪೀಸ್ ಗಳು ಬರುತ್ತಲ್ಲ, ಅದಕ್ಕೇನೆ ಈ ರೀತಿ ವರ್ಕ್ ಮಾಡಿದ್ದಾರೆ. ನೀವು 700-800 ರೇಂಜ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಸೇಮ್ ಸ್ಯಾರಿ ಹೇಗಿದೆಯೋ ಅದೇ ತರ ರನ್ನಿಂಗ್ ಬ್ಲೌಸ್ ಪೀಸ್ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಆಫ್ ಸ್ಯಾರಿ ರೀತಿನೂ ಕನ್ವರ್ಟ್ ಮಾಡ್ತಾರೆ, ಲೆಹೆಂಗಾ ರೀತಿ ತುಂಬಾ ತರ ಕನ್ವರ್ಷನ್ ಮಾಡಿ ಇವಾಗೆಲ್ಲ ಇದನ್ನ ವೇರ್ ಮಾಡ್ತಿದ್ದಾರೆ. ಬಜೆಟ್ ಫ್ರೆಂಡ್ಲಿ ಅಲ್ಲಿ ಒಳ್ಳೆ ಸ್ಯಾರಿ ಅಂತಾನೆ ಹೇಳ್ಬೋದು. ಬಜೆಟ್ ರೇಂಜ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಕಲರ್ ಕೂಡ ಶೇಡ್ ಆಗಲ್ಲ. ಸನ್ಲೈಟ್ ಅಲ್ಲಿ ನಾನ್ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನೀವು ಆರ್ಡರ್ ಮಾಡ್ಕೊಂಡ್ರೆ ರನ್ನಿಂಗ್ ಬ್ಲೌಸ್ ಇರೋ ಅಂತದನ್ನೇ ಹಾಕಿದೀನಿ. ಎಲ್ಲದು ಚೆನ್ನಾಗಿರೋ ಕ್ವಾಲಿಟಿಯಲ್ಲೇ ಬಂದಿದೆ ನಾನು ಆರ್ಡರ್ ಮಾಡಿರೋ ಸ್ಯಾರಿಗಳು. ನೆಕ್ಸ್ಟ್ ಸ್ಯಾರಿ ಬಂದು ಇದು ಡೋಲಾ ಸಿಲ್ಕ್ ಅಂತ ಹೇಳ್ತಾರಲ್ಲ, ಆ ತರ ಮೆಟೀರಿಯಲ್ ಅಲ್ಲಿ ಬಂದಿರುವಂತದ್ದು. ವೈಟ್ ಬ್ಲಾಕ್ ಕಾಂಬಿನೇಷನ್, ವೈಟ್ ಬ್ಲಾಕ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲರಿಗೂ ಚೆನ್ನಾಗಿ ಸೂಟ್ ಆಗುತ್ತೆ, ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರೋ ಮೆಟೀರಿಯಲ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ತುಂಬಾನೇ ಚೆನ್ನಾಗಿ ಬಂದಿದೆ. ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪಕ್ಕದಲ್ಲಿ ಫೋಟೋದಲ್ಲೇ ಹಾಕಿರ್ತೀನಿ ನಾನು ನೋಡಿ ಅವ್ರು ವೇರ್ ಮಾಡಿರೋದು. ಇನ್ನ ನೀವು ಪಲ್ಲುಗ್ ಬಂದ್ರೆ ಅದು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ. ಈ ರೀತಿ ಸಿಂಗಲ್ ಪಿನ್ ಮಾಡೋರ್ಗುನು ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಈ ತರ ಪ್ಲೇಟ್ಸ್ ಗಳನ್ನ ಮಾಡಿ ವೇರ್ ಮಾಡೋರ್ಗುನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನೋಡಿ
ಬ್ಲೌಸ್ ಪೀಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಸ್ಯಾರಿಯಲ್ಲಿ ಬಾರ್ಡರ್ ಏನ್ ಬಂದಿದೆ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ತುದಿಯಲ್ಲಿ, ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಫ್ಲವರ್ ಲೀಫ್ ರೀತಿ ಈ ರೀತಿ ಲೀಫ್ ರೀತಿ ಕೊಟ್ಟಿದ್ದಾರೆ. ಮತ್ತೆ ಸ್ಯಾರಿಯಲ್ಲಿ ಬಾರ್ಡರ್ ಬಂದಿದೆಯಲ್ಲ ಅದ್ ಬಂದಿದೆ. ಪೀಸನ್ನು ತುಂಬಾ ಲೆಂತಿ ಆಗಿನೇ ಇದೆ, ಎಲ್ಲಾರ ಮೆಜರ್ಮೆಂಟ್ ಆಗ್ಬಹುದು. ತುಂಬಾ ಚೆನ್ನಾಗಿದೆ. ಇದು ಒಂದ್ 400 450 ಕ್ವಾಲಿಟಿನೂ 500 ಅರೇ ರೇಂಜ್ ಅಲ್ವಾ, ಹಾಗಾಗಿ ಇಷ್ಟು ಕಡಿಮೆ ರೇಟ್ ಅಲ್ಲಿ ಸ್ಯಾರಿಗಳನ್ನ ತಗೋಬಹುದು. ಬಟ್ ಬ್ಲೌಸ್ ಸ್ಟಿಚ್ ಮಾಡ್ಸೋದಿರುತ್ತಲ್ಲ ಅದೇ ತುಂಬಾ ಕಷ್ಟ ಆಗುತ್ತೆ. ಇದಕ್ಕೆಲ್ಲ ನೀವು ಮೀಶೋದಲ್ಲೇನೆ ತುಂಬಾ, ನಾನು ಲಾಸ್ಟ್ ವಿಡಿಯೋದಲ್ಲೇನೆ ತುಂಬಾ ಮ್ಯಾಚ್ ಆಗುವಂತ ಬ್ಲಾಕ್ ಬ್ಲೌಸ್ ಗಳಾಗಿರ್ಲಿ ಆ ತರದ್ದೆಲ್ಲ ತೋರ್ಸಿದೀನಿ. ನಿಮ್ಮ ಹತ್ರ ಆ ರೀತಿ ಇದ್ರೆ ಮ್ಯಾಚ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇಲ್ಲ ಅಂದ್ರೆ ಸ್ಟಿಚ್ ಮಾಡ್ಕೋಬಹುದು. ನಾನು ಸನ್ಲೈಟ್ ಅಲ್ಲಿ ಹಿಡಿದು ನೋಡಿದೀನಿ, ಸೇಮ್ ಕಲರ್ ಕಾಣಿಸ್ತಿದೆ. ಇವಾಗ ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. ತುಂಬಾ ವೈರಲ್ ಆಗಿರುವಂತಹ ಸ್ಯಾರಿನೇ, ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಬರುತ್ತೆ. ಇದರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಇದೆ. ನಾನು ಪಿಂಕ್ ಚೆನ್ನಾಗಿರುತ್ತೆ ಅಂತ ಪಿಂಕ್ ಕಲರ್ ನ ತರಿಸಿದ್ದೆ. ಈ ತರ ಕಟ್ ವರ್ಕ್ ಇದೆ ಎಡ್ಜ್ ಅಲ್ಲಿ, ಎರಡೂ ಕಡೆ ಅಂದ್ರೆ ಕೆಳಗಡೆ ಮೇಲ್ಗಡೆ ಎರಡೂ ಕಡೆ ಎಡ್ಜ್ ಕಟ್ ವರ್ಕ್ ಇದೆ ನೋಡಿ. ನೀವು ಪಾರ್ಟೀಸ್ಗೆಂತೂ ಇದು ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ಬ್ಲೌಸ್ ಪೀಸ್ ನೋಡೋದಿದ್ರೆ ಈ ರೀತಿ ಎರಡೂ ಕಡೆ ಎರಡೆರಡು ಈ ತರ ಫ್ಲವರ್ಸ್ ಬಂದಿದೆ. ಅವರೇನೆ ಇಲ್ಲಿ ನೆಕ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ, ಕಾಣಿಸ್ತಿರ್ಬೋದು. ಈ ರೀತಿ ವರ್ಕ್ ಬ್ಯಾಕ್ ಸೈಡ್ಗೆ ಮತ್ತೆ ಸ್ಲೀವ್ಸ್ ಗೆ ನಿಮಗೆ ಯಾವ ತರ ಇಷ್ಟನೋ ಆ ರೀತಿ ನೀವು ವರ್ಕ್ ಮಾಡಿಸ್ಕೋಬಹುದು. ತುಂಬಾ ಚೆನ್ನಾಗಿದೆ. ಈ ಸ್ಯಾರಿ 700 ರೇಂಜ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಕಲರ್ ಆಪ್ಷನ್ ತುಂಬಾನೇ ಇದಾವೆ ಇದರಲ್ಲಿ. ಗೋಲ್ಡ್ ಕಲರ್ ಇದೆ, ಬ್ಲೂ ಕಲರ್, ಬ್ಲಾಕ್ ಕಲರ್, ಆ ರೀತಿ ಎಲ್ಲಾ ಕಲರ್ಸ್ ಇದೆ. ಬಟ್ ಪಿಂಕ್ ನನಗೆ ತುಂಬಾ ಇಷ್ಟ ಆಯ್ತು ಅಂತ ನಾನು ಪಿಂಕ್ ಪರ್ಚೇಸ್ ಮಾಡಿದೆ. ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಆಗ್ಲೇ ಹೇಳ್ದಂಗೆ ಹಾಕಿರ್ತೀನಿ. ವರ್ಕ್ ಇದೆಯಲ್ಲ ಇದೇ ತುಂಬಾ ಗ್ರ್ಯಾಂಡ್ ಲುಕ್ ಕೊಡೋದು. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದನ್ನ ನೀವು ಬ್ಲೌಸ್ ಇದನ್ನ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ ಅಂದ್ರೆ ಮೀಶೋದಲ್ಲಿ 200 to 250 ರೇಂಜ್ ಅಲ್ಲಿ ಒಂದು ಕಾಟನ್ ಬ್ಲೌಸ್ ಪೀಸ್ ಇತ್ತು, ಅಥವಾ ಫುಲ್ ಆಮ್ದು ಮೆಟೀರಿಯಲ್ ಬ್ಲೌಸ್ ಪೀಸ್ ಬರುತ್ತಲ್ಲ ವೈಟ್ ಕಲರ್ದು, ಅದಕ್ಕೆ ಮ್ಯಾಚ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಈ ಕಲರ್ ತುಂಬಾ ಗ್ರ್ಯಾಂಡ್ ಆಗಿದೆ. ಈ ರಾಣಿ ಪಿಂಕ್ ಅಂತಾರಲ್ಲ ಆ ರೀತಿ ಇದಕ್ಕೆ ಶೈನಿಂಗ್ ಇದೆಯಲ್ಲ, ಹಾಗಾಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋಗೆ ಹೇಗ್ ಬರ್ತಿದೆಯೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಂತೂ ತುಂಬಾ ಗ್ರ್ಯಾಂಡ್ ಆಗಿರೋ ಸ್ಯಾರಿ ಅಂತಾನೆ ಹೇಳ್ಬೋದು ಈ ಸ್ಯಾರಿನ. ಯಾರ್ದಾದ್ರೂ ಮದ್ವೆ ಆ ರೀತಿ ಫಂಕ್ಷನ್ಸ್ ಇದ್ರೆ ಈ ತರ ಸ್ಯಾರಿಗಳನ್ನ ಆರ್ಡರ್ ಮಾಡ್ಕೊಳ್ಳಿ. ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ. ನಾನು ಒಂದೊಂದ್ಸಲ ಲಿಂಕ್ ಹಾಕಿರ್ತೀನಿ, ಅದು ಸ್ಟಾಕ್ ಔಟ್ ಆದ್ರೆ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರು ಅದು ಹೋಗಲ್ಲ, ಯಾವ್ಯಾವ್ದಕ್ಕೂ ಹೋಗ್ತಿರುತ್ತೆ. ಹಾಗಾಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಲಿಂಕ್ ಅಂತ ಮೆಸೇಜ್ ಮಾಡಿದ್ರೆ ಅದು ಔಟ್ ಆಫ್ ಸ್ಟಾಕ್ ಆದ್ರೂ ಲಿಂಕ್ ಇರುತ್ತೆ. ನೀವು ರಿಮೈಂಡರ್ ಇಟ್ಕೊಂಡ್ರೆ ಯಾವಾಗ ಬೇಕು ರೀಸ್ಟಾಕ್ ಆಗುತ್ತೆ ಸ್ಯಾರಿಗಳು, ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಇನ್ಸ್ಟಾಗ್ರಾಮ್ ಪೇಜ್ ಗಳಲ್ಲಿ ಆರ್ಡರ್ ಮಾಡ್ಕೊಳ್ಳೋದು ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ರಿಟರ್ನ್ ಆಪ್ಷನ್ ಇರಲ್ಲ. ನಿಮಗೆ ಆರ್ಡರ್ ಮಾಡಿ ಇನ್ ಕೇಸ್ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ರಿಟರ್ನ್ ಕಳ್ಸಕ್ ಆಗಲ್ಲ. ಬಟ್ ಮೀಶೋದಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಅವಾಗ್ಲೇನೆ ಈ ರಿಟರ್ನ್ ಕಳ್ಸ್ಬೋದು. ಮೀಶೋ ಅಂತ ಅಲ್ಲ, ಫ್ಲಿಪ್ಕಾರ್ಟ್, ಅಮೆಜಾನ್ ಎಲ್ಲದ್ರಲ್ಲೂ ಕೂಡ. ಸನ್ಲೈಟ್ ಅಲ್ಲಿ ತೋರ್ಸಿದೀನಿ ನೋಡಿ ಹೇಗ್ ಕಾಣಿಸ್ತಿದೆ. ನಾರ್ಮಲ್ ಯಾವ ಕಲರ್ ಇತ್ತು ಅದಕ್ಕಿಂತ ಇನ್ನ ಗ್ರ್ಯಾಂಡ್ ಆಗೇನೆ ಕಾಣಿಸ್ತಿದೆ. ನೆಕ್ಸ್ಟ್ ಈ ಸ್ಯಾರಿ ನೋಡಿ, ಇದನ್ನ ಯಾಕಪ್ಪ ತರಿಸ್ತೆ ಅಂತ ಅಂದ್ರೆ ನಾನು ಇವಾಗ ವೇರ್ ಮಾಡಿರೋಂತ ಸ್ಯಾರಿ ನೋಡ್ತಿರ್ಬೋದು ನೀವು, ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದು. ಈ ಸ್ಯಾರಿದು ಏನಪ್ಪಾ ಇತ್ತು ಅಂತ ಅಂದ್ರೆ ಸ್ಟಿಚ್ಡ್ ಬ್ಲೌಸ್ ಬರುತ್ತೆ 1500 ಗೆ ಅಂತ ಇತ್ತು. ಹಾಗಾಗಿ ನಾನು ಎಮರ್ಜೆನ್ಸಿ ಒಂದು ಬೇಗ ಬ್ಲೌಸ್ ಸ್ಟಿಚ್ ಮಾಡ್ಸಕ್ ಆಗಲ್ಲ, ಸ್ಟಿಚ್ ಬ್ಲೌಸೇ ಬಂದ್ರೆ ಈಸಿಯಾಗಿ ಅಲ್ಟ್ರೇಷನ್ ಮಾಡಿ ವೇರ್ ಮಾಡ್ಬೋದು ಅಂತ ಆರ್ಡರ್ ಮಾಡಿದ್ದೆ. ಬಟ್ ಅದ್ ರಿಸೀವ್ ಆದಾಗ ನೋಡ್ತೀನಿ ಸಪ್ರೇಟ್ ಪ್ಲೇನ್ ಬ್ಲೌಸ್ ಕೊಟ್ಟಿದ್ರು, ಇದು ಕೊಟ್ಟಿದ್ರು. ಅದೇ ಮಿಂತ್ರಾ ಇಮೇಜ್ ನ ನಾನು ಈ ಮೀಶೋದಲ್ಲಿ ಹಾಕ್ದಾಗ ಯಾವ ತರ ಬರುತ್ತೆ ನೋಡೋಣ ಮೀಶೋದಲ್ಲಿ ಅಂದಾಗ ಈ ತರ ಸ್ಯಾರಿ ಬಂತು. ಇದು ನಾನ್ ವೇರ್ ಮಾಡಿರೋದಕ್ಕೆ ಕಲರ್ ಚೇಂಜ್ ಇದೆ ನೋಡಿ. ಕಲರ್ ಸ್ವಲ್ಪ ಬ್ಲಾಕ್ ತರ ಬಂದಿದೆ, ಬಟ್ ಮೆಟೀರಿಯಲ್ ಸೇಮ್ ಟು ಸೇಮ್ ಇದೆ. 1500 ಇದೆ, ಇದು ಬರೀ 400, ಸೇಮ್ ಟು ಸೇಮ್ ಇದೆ. ಬಟ್ ನೀವು ವೇರ್ ಮಾಡಿದ್ರೇನೆ ಇದೇ ತರ ಕಾಣಿಸುತ್ತೆ ಅನ್ಸುತ್ತೆ. ಇದನ್ನು ಸ್ಟಿಚ್ ಮಾಡಿಸ್ಕೊಂಡು ನೋಡಿ, ಸೇಮ್ ಇದು ಹೆಂಗ್ ಬಂದಿತ್ತು ಹಂಗೆ ಬಂದಿತ್ತು. ನನಗೂನು ಸ್ಯಾರಿ ನಾನ್ ಸ್ಟಿಚ್ ಮಾಡಿರೋ ಬ್ಲೌಸ್ ಬರುತ್ತಲ್ಲ ಅಂತ ಆರ್ಡರ್ ಮಾಡ್ಕೊಂಡ್ರೆ ಹಾಕ್ ಕೊಟ್ಬಿಟ್ಟಿದ್ರು. ಇನ್ ರಿಟರ್ನ್ ಮಾಡ್ಲಿಲ್ಲ, ಹಾಗೆ ನಾನು ಬ್ಲೌಸ್ ಇಮೇಜ್ ಅಲ್ಲಿ ಹೇಗಿತ್ತು ಅದೇ ತರ ಸ್ಟಿಚ್ ಮಾಡಿಸ್ಕೊಂಡೆ. ಇದ್ ನೋಡಿ ಸೇಮ್ ಕ್ವಾಲಿಟಿ ಇದೆ. ಮಿಂತ್ರಾದಲ್ಲಿ ಇದೆ ಯಾವ್ದೋ ರೂಪ ರೇಖೆನೋ ಏನೋ ಬ್ರ್ಯಾಂಡ್, ಅದ್ರಲ್ಲಿ ಹೆಂಗಿದೆ ಅದೇ ತರ ಮೆಟೀರಿಯಲ್ ಬಂದಿದೆ. ಇದೆ ಅದ್ರಲ್ಲಿ ಬರೋ ಬ್ಲೌಸ್, ಸೇಮ್ ರನ್ನಿಂಗ್ ಬ್ಲೌಸ್. ನಿಮ್ಗೆ ಇದ್ರಲ್ಲಿ ಹೆಂಗೆ ತುದಿಯಲ್ಲಿ ಈ ರೀತಿ
ಬಂದಿದೆಯೋ ತುದಿ ಕುಚ್ಚು, ಇದ್ರಲ್ಲೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಚೆಕ್ ಮಾಡಿಲ್ಲ ನಾನು, ನೋಡೋಣ ಈ ಕಲರ್ ಏನಾದ್ರು ಇವಾಗ ನಾನು ವೇರ್ ಮಾಡಿರೋದು ಇದ್ರಲ್ಲಿ ಸಿಕ್ಕಿದ್ರೆ ಎರಡ್ರದ್ದು ಗ್ರೇ ಕಲರ್ ಸ್ಯಾರಿ ಲಿಂಕ್ ಅಂತ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಆ ಲಿಂಕ್ ನ ಚೆಕ್ ಮಾಡಿ. ಬಟ್ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಈ ತರ ಸ್ಯಾರಿ ಎಲ್ಲ. ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು. ಮತ್ತೆ ಈ ಪ್ಲೇಟ್ಸ್ ಎಲ್ಲ ನೀಟಾಗಿ ಕೂರುತ್ತೆ, ಹರಡಲ್ಲ. ನೋಡಕ್ಕೂ ಸೇಮ್ ಅದೇ ತರ ಕಾಣಿಸ್ತಿದೆ. ಸ್ಯಾರಿ ಇದೇನೆ, ಅದ್ರಲ್ಲೇ ಮೀಶೋದಲ್ಲಿ ಬಂದಿರೋದು ಇದು. ಯಾರಾದ್ರೂ ಬಜೆಟ್ ರೇಂಜ್ ಅಲ್ಲಿ ಪ್ಲೈನ್ ಸ್ಯಾರಿ ವಿತ್ ಗ್ರ್ಯಾಂಡ್ ಬ್ಲೌಸ್ ಹುಡುಕ್ತಿದ್ರೆ, ಬ್ಲ್ಯಾಕ್ ಅಥವಾ ಇನ್ನ ಯಾವ್ದಾದ್ರು ಕಲರ್ಸ್, ಅವರಿಗೆ ಇದು ಒಂದು ಬೆಸ್ಟ್ ಸ್ಯಾರಿ ಅಂತ ಹೇಳ್ಬೋದು. ಈ ಸ್ಯಾರಿ ಕ್ವಾಲಿಟಿ ನೋಡೋದಿದ್ರೆ ನೀವು 500ಗೆಲ್ಲ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತಾ ಅಂತ ಅನ್ಸುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ವರ್ಕ್ ಮಾಡಿದಾರೆ ನೋಡಿ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನ ಈ ಬ್ಲೌಸ್ ಪೀಸಿಗೆ ಬಂದ್ರೆ ನೋಡಿ ಎಷ್ಟು ಗ್ರ್ಯಾಂಡ್ ವರ್ಕ್ ಇದೆ ಅಂತ. ಜಸ್ಟ್ 500 ರುಪೀಸ್. ಇದ್ರಲ್ಲೂ ಕೂಡ ಕಲರ್ ಆಪ್ಷನ್ಸ್ ಇದೆ ನಿಮಗೆ, 3 to 4 ಕಲರ್ ಸಿಗುತ್ತೆ. ಬಟ್ ಬ್ಲ್ಯಾಕ್, ಯಾರಾದ್ರೂ ಬ್ಲ್ಯಾಕ್ ಇಷ್ಟಪಡೋರು ಬ್ಲ್ಯಾಕ್ ತಗೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಇಷ್ಟ ಇಲ್ಲ ಅಂದವರು ಬೇರೆ ಬೇರೆ ಕಲರ್ಸ್ ಇದೆಯಲ್ಲ ಅದನ್ನ ತಗೊಳ್ಳಿ. ನೋಡಿ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸಿ ನೀವು ವೇರ್ ಮಾಡಿದ್ರೆ ಮೀಶೋ ಸ್ಯಾರಿನ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಈ ವರ್ಕ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಈ ತರ ಏನೋ ಡಿಸೈನ್ ಇದೆ, ಅದೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಇಷ್ಟ ಆಗಿದ್ದು ಈ ಸ್ಯಾರಿಲಿ ಈ ಬ್ಲೌಸ್ ಮೆಟೀರಿಯಲ್ ಏನೆ. ಈ ಸೀಕ್ವೆನ್ಸ್ ಬಾರ್ಡರ್ ಮತ್ತೆ ಈ ಕಟ್ ವರ್ಕ್ ಡಿಸೈನು, ಈ ಥ್ರೆಡ್ ಎಂಬ್ರಾಯ್ಡ್ರಿ, ಮತ್ತೆ ಈ ಬ್ಲ್ಯಾಕಿಗೂ ಇದೊಂಥರ ರಾಮ ಗ್ರೀನ್ ಬ್ಲೂ ಮಿಕ್ಸ್ ಇದೆ. ಈ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಇದನ್ನ ಆರ್ಡರ್ ಮಾಡಿದೆ. ಸಿಂಪಲ್ ಒಕೇಶನ್ಸ್ ಆಗಿರ್ಬೋದು ಅಥವಾ ಪಾರ್ಟೀಸ್ ಆಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಸ್ಯಾರಿ ತಗೋಬಹುದು, ಈ ಬ್ಲೌಸ್ ಸ್ಟಿಚ್ ಮಾಡ್ಸೋದೇ ಒಂದು ದೊಡ್ಡ ಕಷ್ಟ. ಈ 500 ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡ್ಸಕ್ 500 ಕೊಡ್ಬೇಕು, ಅದೇ ಪ್ರಾಬ್ಲಮ್. ನಾರ್ಮಲ್ ಸನ್ ಲೈಟ್ ಅಲ್ಲೂ ಕೂಡ ಮಾಮೂಲಿ ಕಲರ್ ಹೇಗಿದೆಯೋ ಹಾಗೆ ಕಾಣಿಸ್ತಿದೆ. ಇದನ್ನು ಕೂಡ ನೀವು ಸ್ಕರ್ಟ್ ಮತ್ತೆ ಟಾಪ್ ರೀತಿ ಹೊಲಿಸಬಹುದು. 5 ಮೀಟರ್ಸ್ ಇದೆ, ಎರಡು ಕಡೆ ಬಾರ್ಡರ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನ ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಡೋಲಾ ಸಿಲ್ಕ್ ಮೆಟೀರಿಯಲ್ ಅನ್ನೇ ತರಿಸಿರೋದು. ಇದು ಪರ್ಪಲ್ ಕಲರ್ ತರಿಸಿದ್ವಿ. ಇದ್ರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಇದೆ. ಈ ಡೋಲಾ ಸಿಲ್ಕ್ ಮೆಟೀರಿಯಲ್ ಶಾಪ್ ಅಲ್ಲಿ ಕೂಡ ಇಷ್ಟು ಕಡಿಮೆ ರೇಟ್ ಅಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಸಿಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ನಿಮಗೆ ಕಲರ್ ಕೂಡ ಶೇಡ್ ಆಗಲ್ಲ, ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಮತ್ತೆ ಇಲ್ಲಿ ನೋಡಿ ಬಾರ್ಡರ್ ಈ ರೀತಿ ನಿಮಗೆ ಸೆರಗ್ ಬರುತ್ತೆ. ಮತ್ತೆ ಚೆನ್ನಾಗಿದೆ ಬ್ಲೌಸ್ ಮೆಟೀರಿಯಲ್ ಆಗಿರ್ಲಿ, ಸ್ಯಾರಿ ಕ್ವಾಲಿಟಿನೇ ಆಗಿರ್ಲಿ, ಮತ್ತೆ ಉಟ್ಕೊಂಡಾಗ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾ ಏಜ್ ಗ್ರೂಪ್ ಅವರು ಉಟ್ಕೋಬಹುದಂತ ಸೀರೆ ಇದೆ ಅಂತೂ. ಅದೊಂದು ಸ್ಯಾರಿ ತೋರಿಸಿದ್ನಲ್ಲ ಅದು, ಮತ್ತೆ ಇದು ನಿಮ್ಮ ಅಜ್ಜಿ ಆಗಿರ್ಲಿ, ನಿಮ್ಮ ಅಮ್ಮ, ನಾವು ಎಲ್ಲರೂ ಉಟ್ಕೋಬಹುದು. ಹುಡುಗಿರು ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಚೆನ್ನಾಗಿ ಸೂಟ್ ಆಗುತ್ತೆ. ಇದ್ರಲ್ಲಿ ನಿಮ್ಗೆ ತುಂಬಾ ಕಲರ್ ಆಪ್ಷನ್ಸ್ ಇದೆ, ಬ್ಲೂ, ಗ್ರೀನ್, ಬ್ಲಾಕ್. ಶಾಪ್ ಅಲ್ಲಿ ಕೂಡ ಸಿಗುತ್ತೆ, ಬಟ್ ಮೀಶೋದಲ್ಲಿ ಕಡಿಮೆಗೆ ಸಿಗುತ್ತೆ. ಮತ್ತೆ ಎಲ್ಲಾ ತರ ಶಾಪ್ ಗಳಲ್ಲಿ ಇಷ್ಟು ಕಡಿಮೆ ರೇಟಿಗೆ ಸಿಗಲ್ಲ. ಹಳ್ಳಿಯಲ್ಲಿ, ಸಿಟಿಯಲ್ಲಿ ಆನ್ಲೈನ್ ಮಾಡಿದ್ರೆ ನಿಮ್ ಮನೆ ಹತ್ರನೇ ತಂದು ಕೊಡ್ತಾರೆ ಕಡಿಮೆ ರೇಟ್ ಅಲ್ಲಿ. ಚೆನ್ನಾಗಿದೆ. ಕೆಳಗಡೆ ಬೆಳಕಲ್ಲೂ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಲಾಸ್ಟ್ ಸ್ಯಾರಿ, ಈ ಸ್ಯಾರಿನ ಶ್ರೀಲೀಲಾ ಸ್ಯಾಲಿ ಅಂತ ಅಂತಾರೆ. ಪುಷ್ಪ 2 ಅಲ್ಲಿ ಶ್ರೀಲೀಲಾ ಅವರು ವೇರ್ ಮಾಡಿದ್ರು. ಈ ಸ್ಯಾರಿ 350 to 500 ರುಪೀಸ್ ಅಷ್ಟೇನೆ. ಬಟ್ ಮೆಟೀರಿಯಲ್ ಆಗಿರ್ಲಿ, ಸ್ಯಾರಿ ಕ್ವಾಲಿಟಿ ಆಗಿರ್ಲಿ 5 ಸ್ಟಾರೇ ಕೊಡ್ಬೋದು. ಈ ರೇಟ್ ಅಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಸ್ಯಾರಿ ಸಿಗುತ್ತಾ ಅಂತ. ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಈ ತುಪ್ಪದ ಕಲರ್ ಅಂತೀವಿ ನಾವೆಲ್ಲ ಊರ್ ಕಡೆ, ಆ ಕಲರಿಗೆ ಪಿಂಕ್ ಮತ್ತೆ ಲೈಟ್ ಕ್ರೀಮ್ ಕಲರ್ ನ ಮ್ಯಾಚ್ ಮಾಡಿದ್ದಾರೆ. ತುಂಬಾ ಯುನೀಕ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. 3D ಪ್ಯಾಟರ್ನ್ ಅಂತ ಬರ್ತಾವಲ್ ನೋಡಿ ಇವಾಗ ಮೈಸೂರ್ ಸಿಲ್ಕ್ ಸ್ಯಾರಿಗಳು, ಆ ರೀತಿ ಪ್ಯಾಟರ್ನ್ ಅಲ್ಲಿ ಮಾಡಿರುವಂತಹ ಸ್ಯಾರಿ. ಪಲ್ಲು ಬಂದಿದ್ರೆ ರನ್ನಿಂಗ್ ಪಲ್ಲು ಬಂದಿದೆ. ಮತ್ತೆ ಇದಕ್ಕೆ ಬ್ಲೌಸ್ ಪೀಸ್ ಈ ರೀತಿ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಹೇಳಿದ್ನಲ್ಲ ಇದು 300 ರೇಂಜ್, ಹಾಗಾಗಿ ಎಕ್ಸ್ಟ್ರಾ ಇದೆ. ಇದೇ ಸ್ಯಾರಿಲಿ 500 ರೇಂಜ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಸೇಮ್ ರನ್ನಿಂಗ್
ಬ್ಲೌಸ್ ಪೀಸ್ ಸಿಗುತ್ತೆ. ಇದು ಬ್ಲೌಸ್ ಪೀಸ್ ಪ್ಲೇನ್ ಬಂದಿದೆ. ಚೆನ್ನಾಗಿದೆ ಬ್ಲೌಸ್ ಪೀಸು. 300 ರುಪೀಸಿಗೆ ಇಷ್ಟು ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ ಅಂತ ಹೇಳಿದ್ರೆ ನಂಬಕ್ಕಾಗಲ್ಲ. ಈ ತರ ಸ್ಯಾರಿನ ನೀವು ವರ್ಕ್ ಮಾಡಿರೋ ಬ್ಲೌಸ್ ಗಳಿರುತ್ತಲ್ಲ, ಪಿಂಕ್ ಆಗಿರ್ಲಿ ಗ್ರೀನ್, ಅದಕ್ಕೆ ವೇರ್ ಮಾಡಿದ್ರೆ ಕಡಿಮೆ ರೇಟ್ ಸ್ಯಾರಿ ಅನ್ಸಲ್ಲ, ತುಂಬಾ ಗ್ರ್ಯಾಂಡ್ ಸೀರೆ ಅನ್ಸುತ್ತೆ. ನೋಡ್ತಿದ್ದೀರಲ್ಲ ನೀವೇನೆ, ಮೆಟೀರಿಯಲ್ ನೋಡಿ ಬೆಣ್ಣೆ ತರ ಇರುತ್ತೆ ಅಂತಾರಲ್ಲ, ಆಗಿದೆ ಬೆಣ್ಣೆ ತರ. ನಾರ್ಮಲ್ ಸನ್ಲೈಟ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಕಲರ್ ನೋಡಿದ್ರಲ್ವಾ, ಕಾಂಬಿನೇಷನ್ ಇಷ್ಟು ಅಂತೂ. ಸೀರೆದು ನಾನು ರಿವ್ಯೂನ ಇವತ್ತು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉಳಿದಿರೋ ಅಂತ ಸ್ಯಾರಿಗಳದ್ದು ರಿವ್ಯೂ ಕೊಡ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲಾದು ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೇಕಾದ್ರೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ, ಯಾವ ಸ್ಯಾರಿ ಯಾವ್ದು ಅಂತ ಹುಡ್ಕಕ್ಕೆ. ಮತ್ತೆ ಲೆಂತಿ ಆಗ್ಬಿಟ್ರೆ ನೋಡಕ್ಕೂನು ಬೋರ್ ಅನ್ಸುತ್ತೆ, ಇದೇನು ಹೇಳಿದ್ನೇ ಹೇಳ್ತಾರೆ, ತೋರಿಸಿದ್ದೆ ತೋರಿಸ್ತಾರೆ ಅಂತ. ಸ್ಯಾರಿಗಳು ಒಂದ್ಕಿಂತ ಒಂದು ಅಷ್ಟೇ ಚೆನ್ನಾಗಿದಾವೆ. ಮತ್ತೆ ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಸ್ಯಾರಿಗಳನ್ನೇ ಆಲ್ಮೋಸ್ಟ್ ತೋರ್ಸಿದೀನಿ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಎಲ್ಲಾ ಸ್ಯಾರಿಗಳಲ್ಲೂ ಒಂದು ಜಾಸ್ತಿ ರೇಟ್ ಕಡಿಮೆ ರೇಟ್ ಎರಡೂ ಹಾಕಿರ್ತೀನಿ. ನಿಮ್ಗೆ ಈಸಿಯಾಗಿ ನಿಮ್ಗೆ ಯಾವ ರೇಟ್ ಬೇಕೋ ಅದನ್ನ ತಗೊಳ್ಳಿ. ಆದಷ್ಟು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ನಿಮ್ಗೆ ಲಿಂಕ್ ಗಳು ಸಿಗುತ್ತೆ. ನನ್ನ ಚಾನೆಲ್ ನ ಯಾರು ಇನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ತುಂಬಾನೇ ಥ್ಯಾಂಕ್ ಯು. ನನ್ನ ಚಾನೆಲ್ ಬಂದು ಇವಾಗ 1500ಕ್ಕೂ ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದೆ. ಏನೋ ಒಂಥರ ಖುಷಿ ಅನ್ಸುತ್ತೆ ನೋಡ್ತಾ ಇದ್ರೆ ಅದನ್ನ. ಇದೇ ತರ ನನ್ನ ಚಾನೆಲ್ ನ ಸಪೋರ್ಟ್ ಮಾಡ್ತಾ ಇರಿ. ಏನಾದ್ರೂ ಒಂದು ಒಳ್ಳೆ ಕಂಟೆಂಟ್ ನೇ ಹಾಕಿರ್ತೀನಿ ನನ್ನ ಚಾನೆಲ್ ಅಲ್ಲಿ, ನಿಮ್ಗೆ ಯೂಸ್ಫುಲ್ ಆಗುವಂತದನ್ನೇ. ಇದೆಲ್ಲ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.